ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ವಿಜ್ಞಾನ. ದಿನಾಂಕ 7/7/2020 ನಡೆದ 3ನೇ ಎಕ್ಸಾಮ್ ಕ್ಲಾಸ್ 10th ವಿಜ್ಞಾನ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ವಿಷಯ ವಿಜ್ಞಾನ 7/7/2020 ನಡೆದ ಗರಿಷ್ಠ ಅಂಕ 80. ಭಾಗ ಎ ಭೌತ ವಿಜ್ಞಾನ, ಬಹುಆಯ್ಕೆ ಪ್ರಶ್ನೆಗಳು. ಪ್ರಶ್ನೆ 1, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು. ಪ್ರಶ್ನೆ 1, ಫ್ಲೆಮಿಂಗನ ಎಡಗೈ ನಿಯಮದಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳು. ಉತ್ತರ ಸಿ ಮಧ್ಯ ಬೆರಳು. ಉತ್ತರ ಸಿ ಮಧ್ಯ ಬೆರಳು. ಪ್ರಶ್ನೆ 2, 840 ವೋಲ್ಟ್ನ ಉಪಕರಣವನ್ನು 240 ವ್ಯಾಟ್ ವಾಂತರದಲ್ಲಿ ಬಳಸಬೇಕಾದರೆ ಈ ವಿದ್ಯುತ್ ಮಂಡಲದಲ್ಲಿ ಜೋಡಿಸಬೇಕಾದ ಫ್ಯೂಸಿನ ದರವು. ಬಿ ಉತ್ತರ 4A. ಪ್ರಶ್ನೆ 3, ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಇಲ್ಲಿ 50 ಡಿಗ್ರಿ ಹಸಿರು ಗಾಜಿನ ಪಟ್ಟಕ ಪಿ ಪಾಯಿಂಟ್, ನೀಲಿ 50 ಡಿಗ್ರಿ ಗಾಜಿನ ಪಟ್ಟಕ ಕ್ಯೂ ಪಾಯಿಂಟ್, ಹಳದಿ 50 ಡಿಗ್ರಿ ಗಾಜಿನ ಪಟ್ಟಕ ಆರ್ ಪಾಯಿಂಟ್. ಇಲ್ಲಿ ನೀವು ತೆಗೆದುಕೊಳ್ಳಬಹುದಾದ ಸರಿಯಾದ ತೀರ್ಮಾನವೆಂದರೆ ದಿಕ್ಪಲ್ಲಟ ಕೋನವು ಅಂದರೆ ಎ ಕ್ಯೂನಲ್ಲಿ ಗರಿಷ್ಠವಾಗುವುದು, ಪಿ ಯಲ್ಲಿ ಕನಿಷ್ಠವಾಗುವುದು, ಸಿ ಪಿ ಮತ್ತು ಕ್ಯೂ ಅಲ್ಲಿ ಗಿಂತ ಹೆಚ್ಚಾಗುವುದು, ಆರ್ ನಲ್ಲಿ ಕ್ಯೂಗಿಂತ ಹೆಚ್ಚಾಗುವುದು. ಸೊ ಉತ್ತರ ಎ ಕ್ಯೂನಲ್ಲಿ ಗರಿಷ್ಠವಾಗುವುದು. ಪ್ರಶ್ನೆ 4, ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಬದಲಾಯಿಸಬಹುದಾದ ರೋಧ ಅಥವಾ ರಿಯೋಸ್ಟಾಟ್ನ ಚಿಹ್ನೆ ಚಿತ್ರವನ್ನು ಬರೆಯಿರಿ. ಸೊ ಈ ತರ ರಿಯೋಸ್ಟಾಟ್ ಚಿಹ್ನೆಯನ್ನು ಅಥವಾ ಈ ತರ ಚಿತ್ರವನ್ನು ಬರೆಯಿರಿ, ತೆಗೆಯಿರಿ. ಪ್ರಶ್ನೆ 5, ವಾತಾವರಣದಲ್ಲಿರುವ ಎ ಮತ್ತು ಬಿ ಎಂಬ ಎರಡು ವಿವಿಧ ಕಣಗಳಲ್ಲಿ ಎ ಕಣಗಳು ಪ್ರಮುಖವಾಗಿ ನೀಲಿ ಬೆಳಕನ್ನು ಮತ್ತು ಬಿ ಕಣಗಳು ಪ್ರಮುಖವಾಗಿ ಕೆಂಪು ಬೆಳಕನ್ನು ಚದುರಿಸುತ್ತವೆ. ಇವುಗಳಲ್ಲಿ ಯಾವ ವಿಧದ ಕಣಗಳ ಗಾತ್ರ ಹೆಚ್ಚು? ಉತ್ತರ ಬಿ ವಿವಿಧ ಕಣಗಳ ಗಾತ್ರ ಹೆಚ್ಚು. ಬಿ ವಿವಿಧ ಕಣಗಳು. ಪ್ರಶ್ನೆ 6, ಕಾಂತೀಯ ಬಲರೇಖೆಗಳ ಯಾವುದಾದರೂ 4 ಗುಣಲಕ್ಷಣಗಳನ್ನು ಬರೆಯಿರಿ. ಉತ್ತರ 1, ಕಾಂತೀಯ ಬಲರೇಖೆಗಳು ದಿಕ್ಕು ಮತ್ತು ಪರಿಮಾಣ ಎರಡನ್ನು ಹೊಂದಿವೆ. 2ನೇ ಪಾಯಿಂಟ್, ಕಾಂತದ ಎತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತದೆ. 3ನೇ ಪಾಯಿಂಟ್, ಆವೃತ್ತ ಜಾಲಗಳಾಗಿವೆ. 4ನೇ ಪಾಯಿಂಟ್, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ನೆಕ್ಸ್ಟ್ ಪಾಯಿಂಟ್, ಕಾಂತೀಯ ಬಲರೇಖೆಗಳು ಸಾಂದ್ರತೆ ಹೆಚ್ಚಿಸುವವರಲ್ಲಿ ಕಾಂತಕ್ಷೇತ್ರವು ಪ್ರಬಲವಾಗಿರುತ್ತದೆ ಅಥವಾ ಪ್ರಬಲ ಕಾಂತಕ್ಷೇತ್ರವಿದ್ದಲ್ಲಿ ಬಲರೇಖೆಗಳ ದಟ್ಟಣೆ ಹೆಚ್ಚಿರುತ್ತದೆ. ಪ್ರಶ್ನೆ 7, ಗ್ರಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ. ಅಥವಾ ಪ್ರಶ್ನೆ ಎ, ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ? ಬಿ ಪ್ರಶ್ನೆ, ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಇರಿಸಿದ ಮೆದು ಕಬ್ಬಿಣದ ದಂಡವು ಏನಾಗುತ್ತದೆ? ಸೊ ಈಗ ಗ್ರಹ ವಿದ್ಯುತ್ ಮಂಡಲದಲ್ಲಿ ಭೂ ಸಂಪರ್ಕ ತಂತಿಯ ಕಾರ್ಯವನ್ನು ವಿವರಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ, ಭೂ ಸಂಪರ್ಕ ತಂತಿಯನ್ನು ಭೂಮಿಯಲ್ಲಿ ಹೊಳಲಾದ ಲೋಹದ ತಟ್ಟೆಗೆ ಜೋಡಿಸಿರುತ್ತಾರೆ. 2ನೇ ಪಾಯಿಂಟ್, ವಿದ್ಯುತ್ ಉಪಕರಣಗಳ ಲೋಹದ ಮೇಲ್ಮೈಗೆ ಭೂ ಸಂಪರ್ಕ ತಂತಿಯನ್ನು ಜೋಡಿಸುತ್ತಾರೆ. ಸೊ ಮುಂದಿನ ಪಾಯಿಂಟ್, ಇದು ಕಡಿಮೆ ರೋಧ ಇರುವ ವಿದ್ಯುತ್ ಪ್ರವಾಹದ ಪಥವನ್ನು ಉಂಟು ಮಾಡುತ್ತದೆ. ಸೊ ನೆಕ್ಸ್ಟ್ ಪಾಯಿಂಟ್, ವಿದ್ಯುತ್ ಸೋರಿಕೆಯಾದಾಗ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮನಾಗಿಸಿ ವಿದ್ಯುತ್ ಆಘಾತವನ್ನು ತಡೆಯುತ್ತದೆ. ಅಥವಾ ವಿದ್ಯುತ್ ಸೋರಿಕೆಯಿಂದಾದಾಗ ವಿದ್ಯುತ್
ಭೂಮಿಗೆ ಪ್ರವೇಶಿಸಿ ವಿದ್ಯುತ್ ಆಘಾತ ಉಂಟಾಗುವುದು ತಡೆಯುತ್ತದೆ. ಈಗ ನೆಕ್ಸ್ಟ್ ಪ್ರಶ್ನೆ 8 ನೋಡಿ, ಸೊಲೆನಾಯ್ಡ್ ನಲ್ಲಿ ವಿದ್ಯುತ್ ಪ್ರವಾಹವನ್ನು ಹೆಚ್ಚಿಸಿದಾಗ ಏನಾಗುತ್ತದೆ? ಈ ಪ್ರಶ್ನೆಗೆ ಉತ್ತರ ನೋಡೋಣ. ಸೊ ಇಲ್ಲಿ ಕಾಂತಕ್ಷೇತ್ರವು ಪ್ರಬಲವಾಗುತ್ತದೆ. ಉತ್ತರ ಕಾಂತಕ್ಷೇತ್ರವು ಪ್ರಬಲವಾಗುತ್ತದೆ. ಬಿ ಪ್ರಶ್ನೆ ಕೇಳಿ ನೋಡ್ರಿ, ಇನ್ನೊಂದು ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ಒಳಭಾಗದಲ್ಲಿ ಇರಿಸಿದ ಮೆದು ಕಬ್ಬಿಣ ದಂಡ ಏನಾಗುತ್ತದೆ? ಸೊ ಉತ್ತರ ಬಿ, ಮೆದು ಕಬ್ಬಿಣದ ದಂಡವು ವಿದ್ಯುತ್ಕಾಂತವಾಗುತ್ತದೆ. ಪ್ರಶ್ನೆ 8, ಸಮೀಪ ದೃಷ್ಟಿ ಮಿಯೋಪಿಯಾ ಎಂದರೇನು? ಈ ದೋಷಕ್ಕೆ ಯಾವುದಾದರೂ 2 ಕಾರಣಗಳನ್ನು ಬರೆಯಿರಿ. ಕಣ್ಣಿನ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರ, ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣುತ್ತಿದ್ದು ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗದ ಕಣ್ಣಿನ ದೋಷ. ಸೊ ನೆಕ್ಸ್ಟ್ ಪಾಯಿಂಟ್, ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುವುದು. ಸೊ ಮುಂದಿನ ಪಾಯಿಂಟ್, ಕಣ್ಣು ಗುಡ್ಡೆಯು ಉದ್ದವಾಗುವುದು. ಸೊ ನೆಕ್ಸ್ಟ್ ಪಾಯಿಂಟ್, ದೂರದ ವಸ್ತುವಿನ ಪ್ರತಿಬಿಂಬವು ರೆಟಿನಾದ ಮುಂಭಾಗದಲ್ಲಿ ಉಂಟಾಗುತ್ತದೆ. ಸೊ ಸೂಕ್ತ ಸಾಮರ್ಥ್ಯದ ನಿಮ್ನ ಮಸೂರವನ್ನು ಬಳಸುವುದರಿಂದ. ಪ್ರಶ್ನೆ 9, ಪಿನ್ ಮಸೂರದ ಮುಂದೆ 2F1 ನಿಂದ ಆಚೆಗೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬವನ್ನು ತೋರಿಸುವ ರೇಖಾಚಿತ್ರವನ್ನು ಬರೆಯಿರಿ. ಇಲ್ಲಿ F1 ಮಸೂರದ ಪ್ರಧಾನ ಸಂಗಮ. ಸೊ ಉತ್ತರ ವಸ್ತುವೊಂದನ್ನು ಪಿನ್ ಮಸೂರದ 2FN ನಿಂದ ಆಚೆಗೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ರೇಖಾಚಿತ್ರ. ಈ ರೀತಿ ಅಂದವಾದ ಚಿತ್ರವನ್ನು ತೆಗೆಯಿರಿ. ಸೊ 2F1, F1, 2F2, B, 2F2 ಪ್ರಧಾನ ಅಕ್ಷ ಮತ್ತು ಮಸೂರದ ರಚನೆ. F1, 2F1 ಮತ್ತು F2, 2F2ಗಳನ್ನು ಗುರುತಿಸುವುದು, ವಸ್ತುವನ್ನು ಸರಿಯಾದ ಸ್ಥಾನದಲ್ಲಿ ಇರಿಸುವುದು, ಕಿರಣಗಳ ಸಹಾಯದಿಂದ ಪ್ರತಿಬಿಂಬ ಪಡೆಯುವುದು. ಪ್ರಶ್ನೆ 10, ಉದ್ದ ಅಂದ್ರೆ L ಮತ್ತು ಅಡ್ಡ ಕೊಯ್ತದ ವಿಸ್ತೀರ್ಣ A ಇರುವ ಒಂದು ವಾಹಕದ ತಂತಿಯು ರೋಧವು 2 ಆಗಿದೆ. ಅದೇ ವಸ್ತುವಿನ ಇನ್ನೊಂದು ವಾಹಕ ತಂತಿಯು 2L ಹಾಗೂ ಅಡ್ಡ ಕೊಯ್ತದ ವಿಸ್ತೀರ್ಣ A/2 ಆದರೆ ಅದರ ರೋಧ ಎಷ್ಟು? ರೋಧ R PL/A. ಮೊದಲನೇ ತಂತಿ R1 PL/A 2A. ಎರಡನೇ ತಂತಿ 2L ಅಡ್ಡ ಕೊಯ್ತದ ವಿಸ್ತೀರ್ಣ A/2. R2 P into 2L A/2. R2 2 into 2 into PL/A. R2 4 PL/A ಅಥವಾ R2 4 R1. R2 4 into 4. ಸೊ R2 8. ಪ್ರಶ್ನೆ 11, A ಜೌಲನ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ. ಅದರ ಗಣಿತೀಯ ರೂಪವನ್ನು ಬರೆಯಿರಿ. ಬಿ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ರೋಧಕಗಳ ಸರಣಿ ಜೋಡಣೆ ಹಾಗೂ ರೋಧಕಗಳ ಸಮಾಂತರ ಜೋಡಣೆಗೂ ಇರುವ ಯಾವುದಾದರೂ 2 ವ್ಯತ್ಯಾಸವನ್ನು ಬರೆಯಿರಿ. ಸೊ ಇಲ್ಲಿ ಅಥವಾ ಪ್ರಶ್ನೆ ಕಾರಣ ಕೊಡಿ. ಈ ಒಂದನೇದು, ವಿದ್ಯುತ್ ದೀಪದ ತಂತಿವಾಗಿ ಟಂಗಸ್ಟನ್ ಅನ್ನು ಬಳಸುತ್ತಾರೆ. ವಿದ್ಯುತ್ ತಂತಿ ದೀಪಗಳಲ್ಲಿ ಸಾಮಾನ್ಯವಾಗಿ ನೈಟ್ರೋಜನ್ ಅನಿಲವನ್ನು ತುಂಬಿಸುತ್ತಾರೆ. ಸೊ ಬಿ ಪ್ರಶ್ನೆ, ಅಮೀಟರ್ ಮತ್ತು ವೋಲ್ಟ್ಮೀಟರ್ಗೆ ಉಪಯೋಗ ಬರೆಯಿರಿ. ಅವುಗಳನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುವರು? ಸೊ ಮೊದಲನೇ ಪ್ರಶ್ನೆ ನೋಡ್ರಿ, ಜೌಲ್ ಉಷ್ಣೋತ್ಪಾದನಾ ಪರಿಣಾಮವನ್ನು ನಿರೂಪಿಸಿ ಅದರ ಗಣಿತ ರೂಪವನ್ನು ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ಎ, ರೋಧಕದಲ್ಲಿ ಉತ್ಪತ್ತಿಯಾದ ಉಷ್ಣವು. ಒಂದನೇದ್ದು, ಕೊಟ್ಟಿರುವ ರೋಧದಲ್ಲಿ ಪ್ರವೇಶಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಎರಡನೇದ್ದು, ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿ ಇರುತ್ತದೆ. ಮೂರನೇದ್ದು, ರೋಧಕದ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ. ಮೀನ್ಸ್ H = I²RT. ಪ್ರಶ್ನೆ ಬಿ ನೋಡೋಣ, ವಿದ್ಯುತ್ ಮಂಡಲ ರೋಧಕ ಸರಣಿ ಜೋಡಣೆ ಮತ್ತು ರೋಧಕ ಸಮಾಂತರ ಸರಣಿ ಜೋಡಣೆ ಇರುವ ಯಾವುದೋ 2 ವ್ಯತ್ಯಾಸ ಬರಿ. ಈ ಪ್ರಶ್ನೆ ಉತ್ತರ ನೋಡೋಣ. ಬಿ ಪ್ರಶ್ನೆ ಉತ್ತರ ಜೋಡಣೆ, ಸರಣಿ ಜೋಡಣೆ, ಸಮಾಂತರ ಜೋಡಣೆ. ಒಂದನೇದು, ಸಂಯೋಜನೆ ಒಟ್ಟು ರೋಧವು ಅದರ ಘಟಕ ರೋಧಗಳಿಗಿಂತ ಹೆಚ್ಚಾಗಿರುತ್ತದೆ.
ಸೊ ಇಲ್ಲಿ ಸಂಯೋಜನೆ ಒಟ್ಟು ರೋಧವು ಅದರ ಘಟಕದ ರೋಧಗಳಿಗಿಂತ ಕಡಿಮೆ ಇರುತ್ತದೆ. ಎರಡನೇದು, ಪ್ರತಿರೋಧಕದಲ್ಲಿ ಸಮನಾದ ವಿದ್ಯುತ್ ಪ್ರವಾಹ ಇರುತ್ತದೆ. ಒಟ್ಟು ವಿದ್ಯುತ್ ಪ್ರವಾಹವು ಘಟಕ ರೋಧಕಗಳಲ್ಲಿ ವಿಭಜನೆಗೊಳ್ಳುತ್ತದೆ. ಮೂರನೇದ್ದು, ರೋಧಕಗಳ ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಾರವು. ಮೂರನೇದ್ದು, ರೋಧಕಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುತ್ತವೆ. ಸೊ ನಾಲ್ಕನೇ ಪಾಯಿಂಟ್, ಪ್ರತಿರೋಧಕದ ತುದಿಗಳ ನಡುವಿನ ವಿಭಾಂತರ ಬೇರೆ ಬೇರೆ ಆಗಿರುತ್ತದೆ. ನಾಲ್ಕನೇದ್ದು, ರೋಧಕಗಳ ತುದಿಗಳ ನಡುವಿನ ವಿಭಾಂತರವು ಸಮಾನವಾಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡಿ, ಕಾರಣಗಳು ಕೊಡಿ. ಸೊ ಇಲ್ಲಿ ಒಂದನೇದು, ವಿದ್ಯುತ್ ದೀಪದ ತಂತುವಾಗಿ ಟಂಗಸ್ಟನ್ ಅನ್ನು ಬಳಸುತ್ತಾರೆ. ಈ ಪ್ರಶ್ನೆ ಉತ್ತರ. ಕಾರಣ ಎ, ಇಲ್ಲಿ ದ್ರವನ ಬಿಂದು ಹೆಚ್ಚು, ರೋಧಶೀಲತೆ ಹೆಚ್ಚು, ಕಡಿಮೆ ಕ್ರಿಯಾಶೀಲ ತಂತುವಿನ ಬಾಳಿಕೆ ಹೆಚ್ಚಿಸುತ್ತದೆ. ಇಲ್ಲಿ ಬಿ ಪ್ರಶ್ನೆ, ಅಮೀಟರ್ ಮತ್ತು ವೋಲ್ಟಮೀಟರ್ಗೆ ಉಪಯೋಗವನ್ನು ಬರೆಯಿರಿ, ಅವುಗಳನ್ನು ವಿದ್ಯುತ್ ಮಂಡಲಿ ಹೇಗೆ ಸಂಪರ್ಕಿಸುತ್ತಾರೆ. ಈ ಪ್ರಶ್ನೆ ಉತ್ತರ ನೋಡೋಣ. ಉತ್ತರ ಬಿ, ಅಮೀಟರ್ ಅನ್ನು ವಿದ್ಯುತ್ ಪ್ರವಾಹ ಅಳೆಯಲು ಬಳಸುತ್ತಾರೆ. ಎರಡನೇದು, ವೋಲ್ಟಮೀಟರ್ ಅನ್ನು ವಿಭವಾಂತರ ಅಳೆಯಲು ಬಳಸುತ್ತಾರೆ. ಅಮೀಟರ್ ಅನ್ನು ರೋಧಕದೊಂದಿಗೆ ಸರಣಿಯ ಕ್ರಮದಲ್ಲಿ ಜೋಡಿಸುತ್ತಾರೆ. ವೋಲ್ಟಮೀಟರ್ ನಲ್ಲಿ ರೋಧಕಕ್ಕೆ ಸಮಾಂತರ ಕ್ರಮದಲ್ಲಿ ಜೋಡಿಸುತ್ತಾರೆ. ಪ್ರಶ್ನೆ 12, ಎ, ನಿಮ್ನ ದರ್ಪಣದ ಯಾವುದಾದರೂ 4 ಉಪಯೋಗಗಳನ್ನು ಬರೆಯಿರಿ. ಬಿ ಪ್ರಶ್ನೆ, ವರ್ಧನೆ ಎಂದರೇನು? ಪ್ರತಿಬಿಂಬವೊಂದರ ವರ್ಧನೆಯ ಬೆಲೆ +3.0 ಆಗಿದ್ದರೆ ಪ್ರತಿಬಿಂಬದ ಗಾತ್ರ ಮತ್ತು ಸ್ವಭಾವವನ್ನು ತಿಳಿಸಿ. ಸೊ ಇಲ್ಲಿ ಮೊದಲಾಗಿ ನಿಮ್ನ ದರ್ಪಣದ ಯಾವುದಾದರೂ 4 ಉಪಯೋಗವನ್ನು ಬರೆಯಿರಿ. ಈ ಪ್ರಶ್ನೆ ಉತ್ತರ ನೋಡೋಣ. ಉತ್ತರ, ಟಾರ್ಚ್, ತಪಾಸಣಾ ದೀಪ, ವಾಹನದ ಮುಂಭಾಗದ ದೀಪಗಳಲ್ಲಿ ಸಮಾಂತರ ಕಿರಣಗಳ ಪುಂಜವನ್ನು ಪಡೆಯಲು, ಕ್ಷೌರ ದರ್ಪಣಗಳಲ್ಲಿ ದಂತವೈದ್ಯರ ಹಲ್ಲಿನ ದೊಡ್ಡ ಪ್ರತಿಬಿಂಬ ಪಡೆಯಲು, ಸೌರ ಕುಲುಮೆಗಳಲ್ಲಿ ಸೂರ್ಯನ ಕಿರಣಗಳನ್ನು ಕೇಂದ್ರೀಕರಿಸಲು. ಬಿ ಪ್ರಶ್ನೆಗೆ ಉತ್ತರ, ವರ್ಧನ ಎಂದರೇನು? ಪ್ರತಿಬಿಂಬವೊಂದರ ವರ್ಧನೆಯ ಬೆಲೆಯು 3.0 ಆಗಿದ್ದರೆ ಪ್ರತಿಬಿಂಬದ ಗಾತ್ರದ ಸ್ವಭಾವವನ್ನು ತಿಳಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಉತ್ತರ ಬಿ, ವಸ್ತುವಿನ ಗಾತ್ರಕ್ಕೆ ಹೋಲಿಸಿದಂತೆ ಸಾಪೇಕ್ಷವಾಗಿ ಹೆಚ್ಚಳವಾಗುವ ಪ್ರತಿಬಿಂಬದ ಗಾತ್ರವೇ ವರ್ಧನೆ. ಪ್ರತಿಬಿಂಬದ ಎತ್ತರ, ಗಾತ್ರ ಮತ್ತು ವಸ್ತುವಿನ ಎತ್ತರದ ಗಾತ್ರ ಅನುಪಾತ, ವಸ್ತು ದೂರ ಮತ್ತು ಬಿಂಬ ದೂರಗಳ ಅನುಪಾತ. ನೆಕ್ಸ್ಟ್ ಪಾಯಿಂಟ್, ಮಿತಿ ಪ್ರತಿಬಿಂಬ. ನೆಕ್ಸ್ಟ್ ಪಾಯಿಂಟ್, ನೇರ ಪ್ರತಿಬಿಂಬ. ನೆಕ್ಸ್ಟ್ ಪಾಯಿಂಟ್, ಪ್ರತಿಬಿಂಬದ ಗಾತ್ರವು ಎತ್ತರ ವಸ್ತುವಿನ ಗಾತ್ರ ಎತ್ತರಕ್ಕಿಂತ 3 ಪಟ್ಟು ದೊಡ್ಡದಾಗಿರುತ್ತದೆ. ಈಗ ವಿಭಾಗ ಬಿ ನೋಡೋಣ. ಎ ವಿಭಾಗ ಮುಗಿತು, ವಿಭಾಗ ಬಿ ವಿಭಾಗ ಅಂದ್ರೆ ರಸಾಯನಶಾಸ್ತ್ರ, ರಸಾಯನ ವಿಜ್ಞಾನ. ಇಲ್ಲಿ ಕೂಡ ಬಹುಆಯ್ಕೆ ಪ್ರಶ್ನೆಗಳನ್ನು ನೋಡೋಣ. ಪ್ರಶ್ನೆ 13, Zn plus CuSO4 ZnSO4 plus Cu. ಈ ಮೇಲಿನ ಕ್ರಿಯೆಯು ಇದಕ್ಕೆ ಉದಾಹರಣೆಯಾಗಿದೆ. ಮೀನ್ಸ್ ಸಿ ಸ್ಥಾನಪಲ್ಲಟನ ಕ್ರಿಯೆಗೆ ಉದಾಹರಣೆಯಾಗಿದೆ. ಉತ್ತರ ಸಿ. ಪ್ರಶ್ನೆ 14, ಕೊಠಡಿಯ ಉಷ್ಣತೆಯಲ್ಲಿ ದ್ರವ ಸ್ಥಿತಿಯಲ್ಲಿರುವ ಲೋಹವೆಂದರೆ ಲೋಹವೆಂದರೆ ಎ ಪಾದರಸ. ಉತ್ತರ ಎ ಪಾದರಸ. ಪ್ರಶ್ನೆ 15, ಆಲ್ಕೋಹಾಲ್ ಕ್ರಿಯಾಗುಂಪುವನ್ನು ಹೊಂದಿರುವ ಅನುರೂಪ ಶ್ರೇಣಿಯ ಮೊದಲನೆಯ ಸದಸ್ಯ CS3OH, ಹಾಗಾದರೆ ಅದೇ ಶ್ರೇಣಿಯ ಮೂರನೇ ಸದಸ್ಯ. ಸೊ ಉತ್ತರ ಡಿ C3H7OH. ಉತ್ತರ ಡಿ. ಪ್ರಶ್ನೆ 16, ಕೊಬ್ಬು ಅಥವಾ ಎಣ್ಣೆಯನ್ನು ಹೊಂದಿರುವ ಆಹಾರ ಪದಾರ್ಥಗಳಲ್ಲಿ ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ? ಉತ್ತರ, 1ನೇ ಪಾಯಿಂಟ್, ಪ್ರತಿ ಉತ್ಕರ್ಷಕಗಳನ್ನು ಸೇರಿಸುವುದು. 2ನೇ ಪಾಯಿಂಟ್, ಗಾಳಿ ಪ್ರವೇಶಿಸಿದ ಸಂಗ್ರಾಹಕಗಳಲ್ಲಿ ಸೇಕರಿಸುವುದು. ನೆಕ್ಸ್ಟ್ ಪಾಯಿಂಟ್, ನೈಟ್ರೋಜನ್ ನಂತಹ ಅನಿಲಗಳನ್ನು ಕರಿದ ಆಹಾರ ಪದಾರ್ಥಗಳಿರುವ ಪೊಟ್ಟಣದೊಳಗೆ ಹಾಯಿಸುವುದು. ಪ್ರಶ್ನೆ 17, ಶುದ್ಧ ಎಥೆನಾಯಿಕ್ ಆಮ್ಲವನ್ನು ಸಾಮಾನ್ಯವಾಗಿ ಗ್ಲಿಸರಿಲ್ ಅಸಿಟಿಕ್ ಆಮ್ಲ ಎಂದು ಕರೆಯುತ್ತಾರೆ, ಏಕೆ? ಉತ್ತರ, ಶುದ್ಧ ಎಥೆನಾಯಿಕ್ ಆಮ್ಲದ ದ್ರವನ ಬಿಂದು ಅತಿ ಕಡಿಮೆ
290 ಕೆ. ಆದ್ದರಿಂದ ಇದು ಚಳಿಗಾಲದಲ್ಲಿ ಶೈತ್ಯ ಹವಾಮಾನದಲ್ಲಿ ಹೆಪ್ಪುಗಟ್ಟುತ್ತದೆ. ಪ್ರಶ್ನೆ 18. 500 ml ನಷ್ಟು ನೀರನ್ನು ಹೊಂದಿರುವ ಒಂದು ಬೀಕರಕ್ಕೆ 10 ml ನಷ್ಟು ಆಮ್ಲೀಯ ದ್ರಾವಣವನ್ನು ಸೇರಿಸಲಾಗಿದೆ. ಆ ದ್ರಾವಣದ ಹೈಡ್ರೋನಿಯಂ ಅಣುಗಳ ಸಾರಥಿಯಲ್ಲಿ ಯಾವ ಬದಲಾವಣೆ ಕಂಡುಬರುತ್ತದೆ? ಉತ್ತರ: ಏಕಮಾನ ಗಾತ್ರದಲ್ಲಿರುವ ಹೈಡ್ರೋನಿಯಂ ಅಣುಗಳ ಸಾರಥಿಯು ಕಡಿಮೆಯಾಗುತ್ತದೆ. ಪ್ರಶ್ನೆ 19. ಕೆಳಗಿನ ಹೇಳಿಕೆಯನ್ನು ರಾಸಾಯನಿಕ ಸಮೀಕರಣ ರೂಪಕ್ಕೆ ಪರಿವರ್ತಿಸಿ ಮತ್ತು ನಂತರ ಅದನ್ನು ಸರಿದೂಗಿಸಿ. ಹೈಡ್ರೋಜನ್ ಅನಿಲವು ಕ್ಲೋರಿನ್ ಅನಿಲದೊಂದಿಗೆ ಸೇರಿ ಹೈಡ್ರೋಜನ್ ಕ್ಲೋರೈಡ್ ಉಂಟಾಗುತ್ತದೆ. ಅಥವಾ ಪ್ರಶ್ನೆ: ಈ ಕೆಳಗಿನ ರಾಸಾಯನಿಕ ಸಮೀಕರಣ ಸರಿದೂಗಿಸಿ. ಸಮೀಕರಣ 1 ಮತ್ತು 2. ಈ ಪ್ರಶ್ನೆ ಉತ್ತರ ನೋಡೋಣ. ಸೊ S2 + Cl2 2HCl ಸಮೀಕರಣ 1 ಸರಿದೂಗುವಿಕೆ. ಎರಡನೇ ಪ್ರಶ್ನೆ ಉತ್ತರ ಇದೆ CH4 + O2 CO2 + H2O. ಇದರ ಉತ್ತರ ನೋಡ್ರಿ. ಮನೆಯದು CH4 + O2O2 CO2 2H2O. ಇನ್ನೇದು 2p(NO3)(2 2PO + 4NO2 + O2. ಪ್ರಶ್ನೆ 20. ಸ್ಫಟಿಕರಣ ನೀರು ಎಂದರೇನು? ಸ್ಫಟಿಕರಣ ನೀರನ್ನು ಹೊಂದಿರುವ ಯಾವುದಾದರೂ ಎರಡು ಲವಣಗಳನ್ನು ಅಣುಸೂತ್ರವನ್ನು ಬರೆಯಿರಿ. ಉತ್ತರ: ಸ್ಫಟಿಕರಣ ನೀರು ಲವಣದ ಒಂದು ಘಟಕದ ಸೂತ್ರ ಅಣುವಿನಲ್ಲಿರುವ ನೀರಿನ ಅಣುಗಳ ಸ್ಥಿರ ಹೆಚ್ಚಾಗಿದೆ. CuSO4 5H2O NaOCO3 10H2O CaSO4 2H2O CaSO4 1/2H2O. ಪ್ರಶ್ನೆ 21. ಕೊಟ್ಟಿರುವ ಕಾರ್ಬನ್ ಸಂಯುಕ್ತದ ರಚನೆಯನ್ನು ಹೈಡ್ರೋಜನ್ ಪರಮಾಣುಗಳೊಂದಿಗೆ ಪೂರ್ಣಗೊಳಿಸಿ ಮತ್ತು ಸಂಯುಕ್ತವನ್ನು ಹೆಸರಿಸಿ. C CHHH H2O S2C CH2 ಇಥೀನ್. ಪ್ರಶ್ನೆ 22. ಪರ್ಯಾಪ್ತ ಹೈಡ್ರೋಕಾರ್ಬನ್ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವ ವ್ಯತ್ಯಾಸ ಬರೆಯಿರಿ. ಒಂದನೇದು. ಎರಡನೇದು ಪ್ರೊಪೇನ್ ರಚನಾ ಸೂತ್ರವನ್ನು ಬರೆಯಿರಿ. ಈಗ ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ: ಪರ್ಯಾಪ್ತ ಕಾರ್ಬನ್ ಮತ್ತು ಸಂಯುಕ್ತ, ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತಗಳು. ಒಂದನೇದು ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವಿರುತ್ತದೆ. ಕಾರ್ಬನ್ ಪರಮಾಣುಗಳ ನಡುವೆ ಒಂದು ಅಥವಾ ಹೆಚ್ಚು ದ್ವಿಬಂಧ ಅಥವಾ ತ್ರಿಬಂಧಗಳಿರ್ತವೆ. ಮೂರನೇದು ಕಡಿಮೆ ಕ್ರಿಯಾಶೀಲ, ಹೆಚ್ಚು ಕ್ರಿಯಾಶೀಲ. ಸ್ವಚ್ಛ ಜ್ವಾಲೆಯೊಂದಿಗೆ ದಹನ ಹೊಂದುತ್ತದೆ. ಹಳದಿ ಜ್ವಾಲೆ ಮತ್ತು ಕಪ್ಪು ಹೊಗೆಯೊಂದಿಗೆ ದಹನ ಹೊಂದುತ್ತದೆ. ಆದೇಶನ ಕ್ರಿಯೆಗೆ ಒಳಪಡುತ್ತದೆ. ಸಂಕಲನ ಮತ್ತು ಆದೇಶನ ಕ್ರಿಯೆಗೆ ಒಳಪಡುತ್ತದೆ. ಪ್ರಶ್ನೆ ಬಿ. ಪ್ರೊಪೇನ್ ರಚನಾ ಸೂತ್ರ ಬರೆಯಿರಿ. ಬಿ. ಪ್ರೊಪೇನ್ CCCHHHHHH ಬರೆಯಿರಿ. C3H1 2 3 4 5 6 7 8 C3H8 ಅನ್ನ. ಅಥವಾ ಪ್ರಶ್ನೆ: ಸಾಬೂನುಗಳ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಅಥವಾ ಕಾರ್ಬನ್ C4 ಅಣುಗಳ ಉಂಟು ಮಾಡುವುದಿಲ್ಲ ಏಕೆ? ಕಾರ್ಬನ್ಗಳ ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಈ ಪ್ರಶ್ನೆ ಉತ್ತರವನ್ನು ಅಥವಾ ಉತ್ತರ: ಸಾಬೂನು ಅಣುಗಳ ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಮತ್ತು ಪೊಟ್ಯಾಸಿಯಂ ಲವಣಗಳಾಗಿವೆ. ಎರಡನೇ ಪಾಯಿಂಟ್: ಸಾಬೂನು ಅಯಾನಿಕ ಕುದಿ ನೀರಿನೊಂದಿಗೆ ವರ್ತಿಸಿದರೆ ಕಾರ್ಬನ್ ಸರಪಳಿಯು ಎಣ್ಣೆಯೊಂದಿಗೆ ವರ್ತಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್: ಹೀಗೆ ಸಾಬೂನಿನ ಅಣುಗಳ ಮಿಸೆಲ್ಗಳೆಂಬ ರಚನೆಗಳನ್ನು ಉಂಟು ಮಾಡುತ್ತವೆ. ಅದು ನೀರಿನಲ್ಲಿ ಎಮಲ್ಸನ್ ಅನ್ನು ಉಂಟು ಮಾಡುತ್ತದೆ. ನೆಕ್ಸ್ಟ್ ಪಾಯಿಂಟ್: ಹೀಗೆ ಸಾಬೂನಿನ ಮಿಸೆಲ್ ನೀರಿನಲ್ಲಿ ಕೊಳೆಯನ್ನು ಕಿತ್ತು ಹೊರತೆಗೆಯಲು ಸಹಾಯ ಮಾಡುತ್ತದೆ. ಬಿ ಪ್ರಶ್ನೆ ಉತ್ತರ: 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹಿಡಿದುಕೊಳ್ಳುವುದು ಕಷ್ಟ. ಬಿ ಪ್ರಶ್ನೆ: ಅಯಾನ್ ಕಾರ್ಬನ್ C4 ಅಯಾನ್ ಅನ್ನು ಉಂಟು ಮಾಡುವುದಿಲ್ಲ ಏಕೆ? ಇದಕ್ಕೆ ಉತ್ತರ ನೋಡ್ರಿ. 6 ಪ್ರೋಟಾನ್ಗಳಿರುವ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ. ಪ್ರಶ್ನೆ 23. ನೀರಿನ ಶಾಶ್ವತ ಗಡಸುತನವನ್ನು ನಿವಾರಿಸಲು
ಉಪಯೋಗಿಸುವ ಎಕ್ಸ್ ಎಂಬ ಲವಣವು ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ವಾಯ್ ಎಂಬ ಅನಿಲವು ಬಿಡುಗಡೆಯಾಗುತ್ತದೆ. ನಂತರ ವಾಯ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಬಿಳಿ ಬಣ್ಣದ ಪ್ರಕ್ಷೇಪ ಜಡ್ ಉತ್ಪತ್ತಿಯಾಗುತ್ತದೆ. ಹಾಗಾದರೆ ಜಡ್ ಮತ್ತು ಜಡ್ಗಳನ್ನು ಹೆಸರಿಸಿ. ಅಥವಾ ಪ್ರಶ್ನೆ, ಬ್ರೈನ್ ದ್ರಾವಣವನ್ನು ವಿದ್ಯುತ್ ವಿಭಜನೆ ಒಳಪಡಿಸಿದಾಗ ಉತ್ಪತ್ತಿಯಾಗುವ ಸಂಯುಕ್ತ ವಸ್ತು ಹಾಗೂ ಕ್ಯಾಥೋಡ್ ಮತ್ತು ಆ್ಯನೋಡ್ದಲ್ಲಿ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಪ್ರತಿಯೊಂದು ಉತ್ಪನ್ನದ ಒಂದೊಂದು ಉಪಯೋಗವನ್ನು ಬರೆಯಿರಿ. ಈಗ ನೀರಿನ ಶಾಶ್ವತ ಗಡಸನ್ನು ನಿವಾರಿಸಲು ಉಪಯೋಗಿಸುವ ಇದ್ರ ಬಗ್ಗೆ ನೋಡೋಣ. ಉತ್ತರ: ಸೋಡಿಯಂ ಕಾರ್ಬೋನೇಟ್, ವಾಷಿಂಗ್ ಸೋಡಾ, Na2CO3, NaCO3, 10H2O, Y ಕಾರ್ಬನ್ ಆಕ್ಸೈಡ್ CO2, Z ಕ್ಯಾಲ್ಸಿಯಂ ಕಾರ್ಬೋನೇಟ್, CaCO3. ಅಥವಾ ಪ್ರಶ್ನೆಗೆ ಉತ್ತರ: ಉತ್ಪತ್ತಿಯಾದ ಸಂಯುಕ್ತ NaOH, ಸೋಡಿಯಂ ಹೈಡ್ರಾಕ್ಸೈಡ್. ಉಪಯೋಗ: ಲೋಹಗಳ ಜೊಡ್ಡು ನಿವಾರಣೆ, ಸಾಬೂನು ಮತ್ತು ಮಾರ್ಜಕಗಳ ಕಾಗದ ತಯಾರಿಕೆ, ಕೃತಕ ನೂಲುಗಳು. ನೆಕ್ಸ್ಟ್ ಪಾಯಿಂಟ್, ಕ್ಯಾಥೋಡ್ನಲ್ಲಿ ಬಿಡುಗಡೆಯಾದ ಅನಿಲ S2 ಹೈಡ್ರೋಜನ್ ಅನಿಲ. ಉಪಯೋಗ: ಇಂಧನಗಳಾಗಿ, ಕೃತಕ ಬೆಣ್ಣೆ ತಯಾರಿಕೆಯಲ್ಲಿ, ರಸಗೊಬ್ಬರಗಳಿಗೆ, ಅಮೋನಿಯಾ ತಯಾರಿಕೆಯಲ್ಲಿ. ಆ್ಯನೋಡ್ನಲ್ಲಿ ಬಿಡುಗಡೆಯಾಗುವ ಅನಿಲ Cl2 ಕ್ಲೋರಿನ್ ಅನಿಲ. ಉಪಯೋಗ: ನೀರಿನ ಶುದ್ಧೀಕರಣದಲ್ಲಿ, ಈಜುಗೊಳದಲ್ಲಿ ಸೋಂಕುನಾಶಕವಾಗಿ ಉಪಯೋಗಿಸುತ್ತಾರೆ. PVC, CFC ಗಳ ತಯಾರಿಕೆಯಲ್ಲಿ ಮತ್ತು ಕೀಟನಾಶಕವಾಗಿ. ಪ್ರಶ್ನೆ 24, ಲೋಹಗಳ ಮೇಲೆ ಹಬೆ ವರ್ತನೆಯನ್ನು ತೋರಿಸುವ ಉಪಕರಣಗಳ ಜೋಡಣೆಯ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗವನ್ನು ಗುರುತಿಸಿ. ಲೋಹದ ಚೂರು, ನಿರ್ಗಮನ ನಾಳ. ಲೋಹದ ಚೂರು, ನಿರ್ಗಮನ ನಾಳ ಚಿತ್ರ ನೋಡಿ. ಅಂದವಾದ ಚಿತ್ರವನ್ನು ಬರೆಯಿರಿ. ಚಿತ್ರವನ್ನು ಭಾಗಗಳನ್ನು ಹೆಸರಿಸಿ. ಪ್ರಶ್ನೆ 25, ಎಲೆಕ್ಟ್ರಾನ್ ವರ್ಗಾವಣೆಯಿಂದ ಮ್ಯಾಗ್ನೀಸಿಯಂ ಕ್ಲೋರೈಡ್ ಉಂಟಾಗುವಿಕೆಯನ್ನು ತೋರಿಸಿ. ಬಿ ಪ್ರಶ್ನೆ, ಕಾರಣ ಕೊಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಅನ್ನು ಉಭಯವರ್ತಿ ಆಕ್ಸೈಡ್ ಅನ್ನು ಎನ್ನುವರು. ಎರಡನೇ ಪ್ರಶ್ನೆ, ಗಾಳಿಗೆ ತೆರೆದಿಟ್ಟ ತಾಮ್ರದ ವಸ್ತು ದೀರ್ಘಕಾಲದಲ್ಲಿ ನಂತರ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ. ಈಗ ಇಲೆಕ್ಟ್ರಾನ್, ಇದು ಪ್ರಶ್ನೆಗೆ ಉತ್ತರ. ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಮ್ಯಾಗ್ನೀಸಿಯಂ ಕ್ಲೋರೈಡಿನ ಉಂಟಾಗುವಿಕೆಯನ್ನು ತೋರಿಸಿ. ಉತ್ತರ: MgCl + Cl, Mg2 + Cl. ಈ ತರ ಚಿತ್ರವನ್ನು ಬರೆಯಿರಿ. ಬಿ ಪ್ರಶ್ನೆಗಳು, ಕಾರಣ ಕೊಡಿ. ಅಲ್ಯೂಮಿನಿಯಂ ಆಕ್ಸೈಡ್ ಉಭಯವರ್ತಿ ಆಕ್ಸೈಡ್ ಅನ್ನುವರು. ಗಾಳಿ ತೆರೆದಿಟ್ಟ ತಾಮ್ರದ ವಸ್ತು ದೀರ್ಘಕಾಲ ನಂತರ ಹಸಿರು ಪದರವನ್ನು ಪಡೆದುಕೊಳ್ಳುತ್ತದೆ. ಈ ಎರಡು ಪ್ರಶ್ನೆ ಉತ್ತರ. ಬಿ ನಲ್ಲಿ 2. ಒಂದನೇದು, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನು ಪ್ರದರ್ಶಿಸುತ್ತದೆ. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಜೊತೆ ಪ್ರವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡುತ್ತದೆ. ಮೂರನೇದು, ತಾಮ್ರದ ವಸ್ತುಗಳು ಗಾಳಿಯಲ್ಲಿರುವ ತೇವಪೂರಿತ ಇಂಗಾಲದ ಆಕ್ಸೈಡ್ ಜೊತೆ ಪ್ರವರ್ತಿಸಿದಾಗ ನಿಧಾನವಾಗಿ ಹಸಿರು ಪದರವನ್ನು ಪಡೆದುಕೊಳ್ಳುತ್ತವೆ. ತಾಮ್ರದ ಕಾರ್ಬೋನೇಟ್ ಉಂಟಾಗುತ್ತದೆ. ಈ ವಿಭಾಗ ಸಿ ವಿಭಾಗ ಅಂದರೆ ಜೀವವಿಜ್ಞಾನ, ಜೀವಶಾಸ್ತ್ರ, ಜೀವವಿಜ್ಞಾನ. ಬಹುವಾಕ್ಯ ಪ್ರಶ್ನೆಗಳು. ಪ್ರಶ್ನೆ 26, ವೀರ್ಯಾಣುಗಳನ್ನು ಉತ್ಪತ್ತಿ ಮಾಡುವಾಗ ಗಂಡು ಸಂತಾನೋತ್ಪತ್ತಿಯು ವಿವಿಧ ಭಾಗ. ಬಿ ವೃಷಣ. ಪ್ರಶ್ನೆ 27, ಪೈರುವೇಟ್ ಸ್ನಾಯು ಕೋಶಗಳು ಆಕ್ಸಿಜನ್ ಕೊರತೆ. ಎಕ್ಸ್ ಶಕ್ತಿ. ಇಲ್ಲಿ ಎಕ್ಸ್ ಪ್ರತಿನಿಧಿಸುವುದು ಎಲೆಕ್ಟ್ರಿಕ್. ಸಿ ಡಿ ಲ್ಯಾಕ್ಟಿಕ್ ಆಮ್ಲ. ಉತ್ತರ ಡಿ ಲ್ಯಾಕ್ಟಿಕ್ ಆಮ್ಲ. ಪ್ರಶ್ನೆ 28, ಇಮ್ಮಡಿ ಪರಿಚಲನೆ ಎಂದರೇನು? ಉತ್ತರ: ರಕ್ತವು ಪ್ರತಿಯೊಂದು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ರಕ್ತವು ಪರಿಚಲನೆಗೆ 2 ಬಾರಿ ಹೃದಯವನ್ನು ಹಾದು ಹೋಗುತ್ತದೆ. ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು. ಪ್ರಶ್ನೆ 29, ಓಝೋನ್ ಎಂದರೇನು? ಈ ಪದರದ ಅನುಕೂಲವನ್ನು ಬರೆಯಿರಿ. ಉತ್ತರ: ಓಝೋನ್ ಎಂಬುದು ಆಕ್ಸಿಜನ್ 3 ಪರಮಾಣುಗಳಿಂದ ರೂಪುಗೊಂಡ ಒಂದು ಅಣುವಾಗಿದೆ, ಅಂದರೆ O3. ಇದು ಸೂರ್ಯನಿಂದ ಬರುವ ನೇರಳಾತೀತ ಕಿರಣದಿಂದ ಭೂಮಿಯ ಮೇಲ್ಮೈಯನ್ನು ರಕ್ಷಿಸುತ್ತದೆ. ಪ್ರಶ್ನೆ 30, ಲಿಂಗಾಣು ಕೋಶಗಳ ಕೇವಲ ಅರ್ಧದಷ್ಟು ಪ್ರಮಾಣ ವಂಶವಾಹಿ ವಸ್ತುವನ್ನು ಹೊಂದಿರಬೇಕು, ಏಕೆ? ಉತ್ತರ:
ಲಿಂಗಾಣು ಕೋಶಗಳು ಸಂಯೋಗಗೊಂಡು ಉಂಟಾಗುವ ಹೊಸ ಸಂತತಿಗಳಲ್ಲಿ ಪೋಷಕರ ಜೀವಕೋಶಗಳಲ್ಲಿರುವಷ್ಟೇ ಪ್ರಮಾಣ ವಂಶವಾಹಿ ವಸ್ತುವನ್ನು ಸ್ಥಾಪಿಸಲು. ಪ್ರಶ್ನೆ 31. ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ. ಕಾರಣ ಕೊಡಿ. ಉತ್ತರ: ಸ್ವಪೋಷಕಗಳಿಂದ ಸೆರೆ ಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂತಿರುಗುವುದಿಲ್ಲ ಮತ್ತು ಸಸ್ಯಹಾರಿಗಳಿಗೆ ಸೇರಿ ಹೋದ ಶಕ್ತಿಯು ಸ್ವಪೋಷಕರಿಗೆ ಹಿಂದೆ ಬರುವುದಿಲ್ಲ. ಶಕ್ತಿಯು ವಿವಿಧ ಪೋಷಣ ಸ್ತರಗಳ ಮೂಲಕ ಕ್ರಮೇಣವಾಗಿ ಮುಂದೆ ಸಾಗಿದಂತೆ ಹಿಂದಿನ ಹಂತಗಳಲ್ಲಿ ಸಾಗುವುದಿಲ್ಲ. ಪ್ರಶ್ನೆ 32. ವಫೆ ಮತ್ತು ಪಕ್ಕೆಲುಬುಗಳ ಚಲನೆಯು ಶ್ವಾಸಕೋಶದೊಳಗೆ ಗಾಳಿ ಹೀರಲ್ಪಡುವುದಕ್ಕೆ ಹೇಗೆ ಸಹಾಯವಾಗಿದೆ? ಉತ್ತರ: ಗಾಳಿಯನ್ನು ಒಳ ತೆಗೆದುಕೊಂಡಾಗ ಪಕ್ಕೆಲುಬುಗಳು ಮೇಲಕ್ಕೆ ಏರುತ್ತವೆ ಮತ್ತು ವಫೆಯು ಚಪ್ಪಟೆಗೊಳ್ಳುತ್ತದೆ. ಇದರ ಪರಿಣಾಮವಾಗಿ ಎದೆಗೂಡು ದೊಡ್ಡದಾಗುತ್ತದೆ. ಇದರಿಂದ ಗಾಳಿಯು ಶ್ವಾಸಕೋಶದೊಳಗೆ ಹೀರಲ್ಪಡುತ್ತದೆ ಮತ್ತು ಹಿಗ್ಗಿದ ಗಾಳಿಯ ಗೂಡುಗಳು ತುಂಬುತ್ತವೆ. ಪ್ರಶ್ನೆ 33. ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಪರಾಗ ನಳಿಕೆಯನ್ನು ಗುರುತಿಸಿ. ಪರಾಗ ನಳಿಕೆ ಚಿತ್ರವನ್ನು ಅಂದವಾಗಿ ತೆಗೆಯಿರಿ, ಭಾಗವನ್ನು ಹೆಸರಿಸಿ. ಈ ತರ. ಪ್ರಶ್ನೆ 34. ಈ ದ್ಯುತಿಶ್ಲೇಷಣೆ ನಡೆಯುವಾಗ ಜರುಗುವ ಘಟನೆಗಳನ್ನು ಬರೆಯಿರಿ. ತಕ್ಷಣದಲ್ಲಿ ಬಳಕೆಯಾಗದ ಕಾರ್ಬೋಹೈಡ್ರೇಟ್ಗಳ ಸಸ್ಯಗಳಲ್ಲಿ ಯಾವ ರೂಪದಲ್ಲಿ ಸಂಗ್ರಹವಾಗುತ್ತದೆ? ಉತ್ತರ ಎ. ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಕಾರ್ಬೋಹೈಡ್ರೇಟ್ ಗಾಗಿ ವಿಭಜಿಸಲ್ಪಡುವುದು ಪಿಷ್ಟದ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನೋಡಿ, ಇದು ಉತ್ತರ ಆಯ್ತು. ಬಿ. ಪತ್ರರಂಧ್ರದ ಕಾರ್ಯಗಳನ್ನು ಬರೆಯಿರಿ. ಪತ್ರರಂಧ್ರಗಳ ಕಾರ್ಯವನ್ನು ಬರೆಯಿರಿ. ಈ ಪ್ರಶ್ನೆ ಉತ್ತರವನ್ನು ನೋಡಿ. ಬಿ ಉತ್ತರ: ಅನಿಲಗಳ ವಿನಿಮಯವಾಗಲು ಪತ್ರರಂಧ್ರಗಳು ಸಹಾಯ ಮಾಡುತ್ತದೆ. ಬಾಷ್ಪ ವಿಸರ್ಜನೆಯಿಂದ ಸಸ್ಯ ದೇಹದಲ್ಲಿನ ನೀರಿನ ಸಮತೋಲನವನ್ನು ನಿರ್ವಹಿಸುತ್ತವೆ. ಅನಿಲಗಳ ವಿನಿಮಯವಾಗಲು ಪತ್ರರಂಧ್ರಗಳು ಸಹಾಯ ಮಾಡುತ್ತವೆ. ಬಾಷ್ಪ ವಿಸರ್ಜನೆಯಿಂದ ಸಸ್ಯ ದೇಹದಲ್ಲಿ ನೀರಿನ ಸಮತೋಲನವನ್ನು ನಿರ್ವಹಿಸುತ್ತದೆ. ಇನ್ನೊಂದು ಅಥವಾ ಪ್ರಶ್ನೆ ಇತ್ತು ನೋಡಿ. ವಿಸರ್ಜನೆ ಎಂದರೇನು? ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ವಿಧಾನಗಳು ಯಾವುವು? ಈ ಪ್ರಶ್ನೆ ಉತ್ತರವನ್ನು ನೋಡೋಣ. ಅಥವಾ ಪ್ರಶ್ನೆ ಉತ್ತರ ನೋಡಿ. ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯುವರು. ಸಸ್ಯಗಳು ಅನಿಲ ತ್ಯಾಜ್ಯಗಳನ್ನು ಪತ್ರರಂಧ್ರಗಳ ಮೂಲಕ ಹೊರಹಾಕುತ್ತವೆ. ಕೆಲವು ಸಸ್ಯ ತ್ಯಾಜ್ಯಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗುತ್ತವೆ. ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು. ಅವುಗಳ ಉದುರಿ ಹೋಗುತ್ತವೆ. ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳು ವಿಸರ್ಜಿಸುತ್ತವೆ. ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕುತ್ತವೆ. ಕೆಲವು ತ್ಯಾಜ್ಯಗಳು ಅಂಟು ಮತ್ತು ರಾಳದ ರೂಪದಲ್ಲಿ ಸಂಗ್ರಹವಾಗುತ್ತವೆ. ಪ್ರಶ್ನೆ 35. ಪ್ಲೆನೇರಿಯಾದಲ್ಲಿ ಜರುಗುವ ಪುನರುತ್ಪಾದನೆಯ ಸಂತಾನೋತ್ಪತ್ತಿ ಸಮವಲ ಸಮರ್ಥಿಸಿ. ಅಥವಾ ಕಾಯಜ ಸಂತಾನೋತ್ಪತ್ತಿಯ ರೈತರಿಗೆ ಒಂದು ವರದಾನವಾಗಿದೆ, ಸಮರ್ಥಿಸಿ. ಈಗ ಪ್ಲನೇರಿಯಾದಲ್ಲಿ ಜರುಗುವ ಪುನರುತ್ಪಾದನೆಯ ಸಂತಾನೋತ್ಪತ್ತಿಯ ಸಮವಲ್ಲ. ಇದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ: ಪ್ಲನೇರಿಯಾದಲ್ಲಿ ವಿಶಿಷ್ಟ ಜೀವಕೋಶಗಳು ಪುನರುತ್ಪಾದನೆಯನ್ನು ನಡೆಸುತ್ತವೆ. ಎರಡನೇ ಪಾಯಿಂಟ್: ಈ ಜೀವಕೋಶಗಳು ವೃದ್ಧಿಯಾಗುತ್ತವೆ ಮತ್ತು ಅಸಂಖ್ಯ ಜೀವಕೋಶಗಳನ್ನು ಉಂಟು ಮಾಡುತ್ತವೆ. ನೆಕ್ಸ್ಟ್ ಪಾಯಿಂಟ್: ಈ ಜೀವಕೋಶಗಳು ಸಮೂಹದಿಂದ ವಿಭಿನ್ನ ಕೋಶಗಳು ಬದಲಾವಣೆಗೆ ಒಳಗಾಗಿ ಅನೇಕ ವಿವಿಧ ಜೀವಕೋಶ ಮತ್ತು ಅಂಗಾಂಶಗಳು ಹೊತ್ತವೆ. ನೆಕ್ಸ್ಟ್ ಪಾಯಿಂಟ್: ಈ ಬದಲಾವಣೆ ಒಂದು ಸಂಘಟಿತವಾದ ಅನುಕ್ರಮದಲ್ಲಿ ನಡೆಯುತ್ತವೆ. ಇದನ್ನು ಅಭಿವರ್ಧನೆ ಎನ್ನುವರು. ಬಹುತೇಕ ಜೀವಿಗಳು ಸಂತಾನೋತ್ಪತ್ತಿಯಾಗಿ
ತುಂಡಾಗುವಿಕೆಯನ್ನು ಸಾಮಾನ್ಯವಾಗಿ ಅವಲಂಬಿಸಿಲ್ಲ. ಆದ್ದರಿಂದ ಪುನರುತ್ಪಾದನೆಯ ಸಂತಾನೋತ್ಪತ್ತಿಗೆ ಸಮವಲ್ಲ. ಅಥವಾ ಪ್ರಶ್ನೆ ಇತ್ತು ನೋಡ್ರಿ, ಕಾಯಜ ಸಂತಾನೋತ್ಪತ್ತಿ ರೈತರಿಗೆ ಒಂದು ವರದಾನವಾಗಿ ಇದೆ, ಸಮರ್ಥಿಸಿ. ಈ ಪ್ರಶ್ನೆಗೆ ಉತ್ತರ ನೋಡೋಣ. ಅಥವಾ ಕಾಯಜ ಸಂತಾನೋತ್ಪತ್ತಿ ಇರುವ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಕಾಯಜ ಸಂತಾನೋತ್ಪತ್ತಿಯಲ್ಲಿ ಮೇಲಿನ ಎಲ್ಲಾ ಲಕ್ಷಣವನ್ನು ಲೇರಿಂಗ್ ಅಥವಾ ಕಸಿ ಮಾಡುವಿಕೆಯಲ್ಲಿ ಬಳಸುತ್ತಾರೆ. ಬೀಜಗಳಲ್ಲಿ ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡು ಸಸ್ಯಗಳಲ್ಲಿ ಈ ವಿಧಾನಗಳನ್ನು ಸಂತಾನೋತ್ಪತ್ತಿಯನ್ನು ಸಾಧ್ಯವಾಗಿಸುತ್ತದೆ. ನೆಕ್ಸ್ಟ್ ಪಾಯಿಂಟ್, ಉತ್ಪತ್ತಿಯಾದ ಎಲ್ಲಾ ಸಸ್ಯಗಳು ಆನುವಂಶಿಕವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲಾ ಲಕ್ಷಣಗಳೊಂದಿಗೆ ಹೋಲುತ್ತವೆ. ಪ್ರಶ್ನೆ 36, ಮಾನವನ ಮೆದುಳಿನ ರಚನೆಯನ್ನು ತೋರಿಸುವ ಚಿತ್ರಣ ಬರೆಯಿರಿ. ಇಲ್ಲಿ ಪಾನ್ಸ್ ಮತ್ತು ಮಹಾಮಸ್ತಿಷ್ಕ. ಮಾನವನ ಮೆದುಳಿನ ಚಿತ್ರವನ್ನು ಬರೆಯಿರಿ. ಪಾನ್ಸ್ ಮತ್ತು ಮಹಾಮಸ್ತಿಷ್ಕ. ಈ ಚಿತ್ರವನ್ನು ಅಂದವಾಗಿ ತೆಗೆದು ಪ್ರಾಕ್ಟೀಸ್ ಮಾಡ್ರಿ. ಪ್ರಶ್ನೆ 37, ದುಂಡಾದ ಬೀಜಗಳುಳ್ಳ ಕ್ಯಾಪಿಟಲ್ TTRR ಬಟಾಣಿಗಳ ಸಸ್ಯವನ್ನು ಸೊಕ್ಕಾದ ಬೀಜಗಳನ್ನು ಸ್ಮಾಲ್ TTR ಬಟಾಣಿ ಸಸ್ಯದೊಂದಿಗೆ ಸಂಕಲನಗೊಳಿಸಲಾಗಿದೆ. ಒಂದನೇದು F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿವಿಧಗಳನ್ನು ಬರೆಯಿರಿ. ಎರಡನೇದು F ಪೀಳಿಗೆ ಸಸ್ಯಗಳ ಸ್ವಕ್ರಿಯ ಪರಾಗಸ್ಪರ್ಶದಿಂದ ಪಡೆಯುವ F2 ಪೀಳಿಗೆ ಸಸ್ಯಗಳನ್ನು ಚಕ್ಕರ್ ಬೋರ್ಡ್ಗಳನ್ನು ಸಹಾಯದಿಂದ ವ್ಯಕ್ತಪಡಿಸಿ. ಮೂರನೇದು F2 ಪೀಳಿಗೆಯಲ್ಲಿ ದೊರೆಯುವ ವಿವಿಧ ಸಸ್ಯಗಳ ಅನುಪಾತವನ್ನು ಬರೆಯಿರಿ. ಉತ್ತರ ಕ್ಯಾಪಿಟಲ್ T, ಸ್ಮಾಲ್ T, ಕ್ಯಾಪಿಟಲ್ R, ಸ್ಮಾಲ್ R ದುಂಡಾದ ಬೀಜಗಳುಳ್ಳ ಎತ್ತರವಾದ ಬಟಾಣಿಗಳ ಸಸ್ಯ. ಎರಡನೇದು ಲೀಡ್ ಕ್ಯಾಪಿಟಲ್ R, ಕ್ಯಾಪಿಟಲ್ T, ಕ್ಯಾಪಿಟಲ್ R, ಕ್ಯಾಪಿಟಲ್ T, ಸ್ಮಾಲ್ R, ಸ್ಮಾಲ್ T, ಕ್ಯಾಪಿಟಲ್ R, ಸ್ಮಾಲ್ T, ಸ್ಮಾಲ್ R. TTR ಗುಣಾಕಾರ ಮಾಡ್ರಿ. ಮೂರನೇದು 9:3:3:1. ಪ್ರಶ್ನೆ 38, ಈ ಕೆಳಗಿನ ಹಾರ್ಮೋನ್ಗಳನ್ನು ಕಾರ್ಯಗಳನ್ನು ಬರೆಯಿರಿ. ಎ ಒಂದನೇದು ಇನ್ಸುಲಿನ್, ಬಿ ಅಡ್ರಿನಲ್. ಬಿ ನಾಚಿಕೆ ಮುಟ್ಟಿದರೆ ಮುನಿ ಈ ಸಸ್ಯವನ್ನು ಸ್ಪರ್ಶಿಸಿದಾಗ ಸಸ್ಯದ ಎಲೆಗಳು ಮುಂದೂಡುತ್ತವೆ. ಈ ಪ್ರಕ್ರಿಯೆಯನ್ನು ಹೇಗೆ ಜರುಗುತ್ತವೆ ವಿವರಿಸಿ. ಇಲ್ಲಿ ಮೊದಲಾಗಿ ಈ ಹಾರ್ಮೋನ್ ಕಾರ್ಯವನ್ನು ಬರೆಯಿರಿ. ಇನ್ಸುಲಿನ್ ಮತ್ತು ಅಡ್ರಿನಲ್ ಎರಡು ಬಗ್ಗೆ ನೋಡೋಣ. ಒಂದನೇದು ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ. ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುತ್ತದೆ. ಅಡ್ರಿನಲಿನ್ ಪ್ರಾಣಿಯ ದೇಹದ ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಪ್ರಾಣಿಯ ದೇಹವು ತುರ್ತು ಪರಿಸ್ಥಿತಿಯನ್ನು ಎದುರಿಸಲು ಸಿದ್ಧವಾಗುವಂತೆ ಮಾಡುತ್ತದೆ. ಈ ನಾಚಿಗೆ ಮುಟ್ಟಿದರೆ ಮುನಿ ಸಸ್ಯವನ್ನು ಸ್ಪರ್ಶಿಸಿದಾಗ ಸಸ್ಯದ ಎಲೆಗಳು ಮುಂದೂಡುತ್ತವೆ. ಈ ಪ್ರಕ್ರಿಯೆಯನ್ನು ಹೇಗೆ ಮುಟ್ಟುತ್ತೀರಿ? ಇದಕ್ಕೆ ಉತ್ತರ ಸಸ್ಯವನ್ನು ಉತ್ತರ ನೋಡಿ. ಸಸ್ಯವನ್ನು ಸ್ಪರ್ಶಿಸಿದಾಗ ಸ್ಪರ್ಶಕ್ಕೆ ಒಳಗಾದ ಬಿಂದುವಿಗಿಂತ ಭಿನ್ನವಾದ ಬಿಂದುವಿನಲ್ಲಿ ಚಲನೆ ಉಂಟಾಗುತ್ತದೆ. ನೆಕ್ಸ್ಟ್ ಪಾಯಿಂಟ್, ಸ್ಪರ್ಶಕ್ಕೆ ಒಳಗಾದ ಮಾಹಿತಿಯು ಜೀವಕೋಶದಿಂದ ಜೀವಕೋಶಕ್ಕೆ ವಿದ್ಯುತ್ ರಾಸಾಯನಿಕ ವಿಧಾನಗಳ ಮೂಲಕ ತಲುಪುತ್ತದೆ. ಇದರಿಂದ ಸಸ್ಯ ಜೀವಕೋಶಗಳು ತಮ್ಮೊಳಗಿನ ನೀರಿನ ಪ್ರಮಾಣವನ್ನು ಬದಲಾಯಿಸಿ ತಮ್ಮ ಆಕಾರವನ್ನು ಬದಲಿಸುತ್ತವೆ. ಇದು ಸಸ್ಯದಲ್ಲಿ ಚಲನೆಯನ್ನು ಉಂಟು ಮಾಡುತ್ತವೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.